ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ, 2 ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಳ್ಳಿ 2 ಸಲ. ಮತ್ತು 5 ಚೈನನ್ನು ಹಾಕೊಳ್ಳಿ. 5 ಚೈನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಆದಮೇಲೆ ಥ್ರೆಡ್ನ ಈ ರೀತಿ ತೊಗೊಂಡು, ನೀವಿಲ್ಲಿ ಫ್ಲವರ್ ಬೀಡ್ ಬೇಕಾದರೂ ಹಾಕೋಬೋದು, ರೌಂಡ್ ಬೀಡ್ ಬೇಕಾದರೂ ಹಾಕೋಬೋದು. ಫ್ಲವರ್ ಬೀಡೂ ಚೆನ್ನಾಗಿ ಕಾಣುತ್ತೆ. ನೋಡಿ, ಹೀಗೆ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಕ್ರೋಶೆ ಮೇಲೆ 2 ಸಲ ದಾರ ತೊಗೊಳ್ಳಿ. ಹೀಗೆ ದಾರ ತೊಗೊಂಡು ಸ್ವಲ್ಪ ದೂರ ಹೋಗಿ, ಈ ಥರ ಸ್ವಲ್ಪ ನಮಗೆ ಆರ್ಚ್ ಮಾಡ್ಕೊಳ್ಳೋಕ್ಕೆ, ಫ್ಲವರ್ ಆರ್ಚ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಗ್ಯಾಪ್ ಬೇಕು. ಅದಕ್ಕೋಸ್ಕರ ಸ್ವಲ್ಪ ದೂರ ಹೋಗಿ, ಇದು ಲೆಂತ್ ಬೇಕು. ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಹೀಗೆ ತ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್, 1 2 3 3 ಚೈನ್ನ ಹಾಕೊಂಡಾದ್ಮೇಲೆ ಕ್ರೋಶೆ ಮೇಲೆ ಮತ್ತೆ 2 ಸಲ ದಾರ ತಗೊಳ್ಳಿ. ಈ ಚೈನ್ ಏನು ಹಾಕಿದ್ವಿ ನಾವಿಲ್ಲಿ, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು ತ್ರಿಬಲ್ ಕ್ರೋಶೆ ಮಾಡ್ಕೊಂಡ್ವಲ್ಲ ಬೀಡಿಂದ, ಅದರೊಳಗಡೆ ಈಗ ನಾವು ಫ್ಲವರ್ನ ಮಾಡ್ಕೊಂಡು ಹೋಗಬೇಕು. ನೋಡಿ, ನಾವು ಈಗ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಕ್ರೋಶೆ ಮೇಲೆ 2 ಸಲ ಥ್ರೆಡ್ ತೊಗೊಂಡು, ನೋಡಿ ಇದೇ ಥರ ಕ್ರೋಶೆ ಮೇಲೆ 2 ಸಲ ತೊಗೋಬೇಕು. ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಈ ಚೈನ್ ಏನು ಹಾಕಿದ್ವಿ 3 ಚೈನು, ಅದನ್ನು ಬಿಟ್ಟು 3 ಕಂಬ, ಅದನ್ನು ಸೇರಿಸ್ಕೊಂಡ್ರೆ 4 ಕಂಬ ಆಗುತ್ತೆ. ನೋಡಿ, ಈಗ ಮತ್ತೆ 1 2 3 3 ಚೈನನ್ನು ಹಾಕ್ಕೊಂಡು ಇಲ್ಲೇನು ಕಂಬ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕನೇ ಈಗ ಬಂದು ಲಾಕ್ ಮಾಡ್ಕೊಬಿಡ್ಬೇಕು. ಹೀಗೆ ನೋಡಿ, ಒಂದು ಪೆಟಲ್ ಕ್ರಿಯೇಟ್ ಆಯಿತು. ನೋಡಿ, ಈಗ ಮತ್ತೆ 3 ಚೈನ್, 1 2 3 ಚೈನ್ ಹಾಕ್ಕೊಂಡು ಕ್ರೋಶೆ ಮೇಲೆ 2 ಸಲ ತೊಗೊಂಡು, ಎರಡರಲ್ಲೊಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ. ನೋಡಿ, ಚೈನನ್ನು ಸೇರಿಸಿ ಹೀಗೆ 4 ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ಇದು ಫ್ಲವರ್ ರೀತಿ, ಹಾಫ್ ಫ್ಲವರ್ ರೀತಿ ಬರುತ್ತೆ. ತೋರಿಸ್ತೀನಿ ನಾನು, ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ ನಿಮಗೇ. ನೋಡಿ, ಮತ್ತೆ 1 2 3 3 ಚೈನ್ನ ಹಾಕ್ಕೊಂಡು ಮತ್ತೆ ಕ್ರೋಶೆ ಮೇಲೆ 2 ಸಲ ತೊಗೊಂಡು, ಎರಡರಲ್ಲೊಂದು ಈಗ 4 ಆಯಿತು. ಈಗ ನಾವು ಚೈನ್ ಹಾಕೋದು ಬೇಡ. ನೋಡಿ, ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೀಟಾಗಿ ಅಲ್ಲಿಗೆ ಹೀಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೋಡಿ ಯಾವ ರೀತಿ ಬಂದಿದೆ. ಫ್ಲವರ್ ಪೆಟಲ್ಗಳು 3 ಇದೆ. ಇದೇ ರೀತಿ ನಾವೀಗ ಹಾಕೊಂಡು ಹೋಗೋಣ. ನೆಕ್ಸ್ಟು ಇನ್ನೊಂದು ಫ್ಲವರ್ ಪೆಟಲ್ನ ಮಾಡ್ಕೊಳ್ಳೋಣ. ಈಗ ಫ್ರೆಂಡ್ಸ್, ಇಲ್ಲಿ ನಾವು ಯಾವುದೇ ಬೀಡ್ ತೊಗೊಳ್ಳೋದಾದ್ರೂ ಅಷ್ಟೇ, ಫ್ಲವರ್ ಬೀಡ್ ಆದ್ರೂ ಅಷ್ಟೇ, ರೌಂಡ್ ಶೇಪಿಗೆ ಏನು ತೊಂದರೆ ಇಲ್ಲ. ಈ ರೀತಿ ಶೇಪ್ ಇರೋ ಬೀಡ್ಗಳನ್ನ ತೊಗೊಳ್ಳೋದಾದರೆ ನಾವು ಸ್ಟಾರ್ಟಿಂಗ್ ಯಾವ ರೀತಿ ಅಂದರೆ, ಈ ನೋಡಿ ಈ ಕಡೆಯಿಂದ ಹಾಕ್ತೀವೋ ನೋಡಿಕೊಂಡು ಅದೇ ಕಡೆಯಿಂದ ಹಾಕಬೇಕು. ಯಾಕೆ ಅಂದರೆ ಎಲ್ಲ ಕಡೆ ಒಂದೇ ರೀತಿ ಬರಬೇಕು. ಆಗನೇ ಎಲ್ಲ ಒಂದೇ ಥರ ಬಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಎರಡೂ ಈಗ ಇದೇ ಶೇಪಲ್ಲಿದೆ. ಇದೇ ಥರ ಮಾಡ್ಕೊಳ್ಳಿ. ಮೊದಲನೇದು ಯಾವ ಥರ ಹಾಕೊಳ್ತೀರಿ ಅದೇ ಥರ ನೆಕ್ಸ್ಟು ಪೂರ್ತಿ ಎಲ್ಲದಕ್ಕೂ ಹಾಕೋಬೇಕು. ಇದು ಕೆಳಗಡೆ ಬಂದರೆ ಇದು, ಇಲ್ಲ ಇದು ಮೇಲ್ಗಡೆ ಹೋದರೆ ಇದು. ಈ ರೀತಿ ಶೇಪು ನಾವು ಈ ಕಡೆ ಹಾಕ್ತೀವಿ ಅದೇ ಕಡೆ ಹಾಕೊಳ್ಳಿ. ಆಗ ನೋಡಿ, ಈ ರೀತಿ ಬೀಡ್ ಲಾಕ್ ಆದಮೇಲೆ ಕ್ರೋಶೆ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ಸ್ವಲ್ಪ ಗ್ಯಾಪ್ ಕೊಟ್ಟು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್, 1 2 3 ಚೈನ್ನ ಹಾಕೋಬೇಕು. ಕ್ರೋಶೆ ಮೇಲೆ ಮತ್ತೆ 2 ಸಲ ತೊಗೊಂಡು ಅದೇ ತ್ರಿಬಲ್ ಕ್ರೋಶ ಏನಿದೆ ಇಲ್ಲಿ ಬೀಡ್ ಹಾಕಿದ್ಮೇಲೆ ಮಾಡ್ಕೊಂಡಿರೋ ಕಂಬ, ಆ ಕಂಬದೊಳಗಡೆ ಈಗ ನಾವು ಫ್ಲವರ್ ಪೆಟಲ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗೋಣ.
ಆ ಚೈನನ್ನು ಬಿಟ್ಟು 3 ಹಾಕೊಳ್ಳಿ. ಚೈನನ್ನು ಸೇರಿಸಿದ್ರೆ 4 ಆಗುತ್ತೆ. 4 ಆದಮೇಲೆ ನೋಡಿ 1 2 3. ಈಗ ನಮಗೆ ಒಂದು ಪೆಟಲ್ ಕ್ರಿಯೇಟ್ ಆಗುತ್ತೆ. ಹೀಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಪಕ್ಕಕ್ಕೆ ಈ ಥರ ಜರುಗಿಸ್ಕೊಳ್ಳಿ, ನೀಟಾಗಿ ಬರುತ್ತದು. ಮತ್ತೆ 3 ಚೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. 1 2 3 ಮತ್ತೆ ತ್ರಿಬಲ್ ಕ್ರೋಶಾ. ನೋಡಿ ಮತ್ತೆ 3 ಚೈನ್ ಹಾಕೊಳ್ಳಿ. ಈ 3 ಚೈನ್ನ ಹಾಕಿ ನಾವು ಇಲ್ಲಿಗೆ ಲಾಕ್ ಮಾಡ್ತೀವಲ್ವ, ಆಗ ಒಂದೊಂದು ಪೆಟಲ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಈ ಥರ ಮಾಡ್ಕೊಳ್ಳಿ, ಸರಿಯಾಗುತ್ತೆ. ಒಂದು ಪೆಟಲ್ ಮುಗಿದ್ಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡು ಇನ್ನೊಂದು ಪೆಟಲ್ಗೆ ರೆಡಿ ಮಾಡ್ಕೊಳ್ಳೋಣ. ಕ್ರೋಶಾ ಮೇಲೆ 2 ಸಲ ದಾರನ ಸುತ್ತಕೊಂಡು ಟ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿ 2 ಇದಕ್ಕೆ ನಾವು 3 ಚೈನ್ ಹಾಕೋತೀವಿ ಎಂಡಿಗೆ, ಆದರೆ ಇಲ್ಲಿ ಲಾಸ್ಟಿಗೆ 3 ಚೈನ್ ಹಾಕೋದಿಲ್ಲ, ಹಾಗೆಯೇ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀವಿ. ನೋಡಿ ಈ ಪೆಟಲ್ಗಳಿಗೆ 3 ಚೈನ್ನ ಹಾಕಿ ಕವರ್ ಮಾಡ್ಕೊಂಡ್ವಿ ಅಲ್ವಾ, ಇಲ್ಲಿ ಹಾಗಿಲ್ಲ. ಇದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಫ್ಲವರ್ ಪೆಟಲ್ಗಳನ್ನ ಟ್ವಿಸ್ಟ್ ಮಾಡ್ಕೊಳ್ಳಿ, ನೀಟಾಗಿ ಕೂರುತ್ತೆ ಇದು. ಮತ್ತು ನೀವು ಇಲ್ಲೇನು ತೊಗೊಳ್ತೀರಿ ಬೀಡಾದಮೇಲೆ ಇಲ್ಲಿ ತ್ರಿಬಲ್ ಕ್ರೋಶ್ ಹಾಕೋತೀರಲ್ವ, ಅದು ಸ್ವಲ್ಪ ಲೆಂತ್ ತೊಗೊಂಡ್ರೆ ಇಲ್ಲಿ ಲೀಫ್ ನಮ್ಮದು ಪೆಟಲ್ಗಳಿಗೆ ಫ್ರೀಯಾಗಿ ಜಾಗ ಆಗುತ್ತೆ. ನೋಡಿ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇದೇ ಥರ ನಾನು ಹಾಕಿ ತೋರಿಸ್ತೀನಿ. ಈಗ 2 ಫ್ಲವರ್ ಪೆಟಲ್ ಆದಮೇಲೆ ನಾನು ಕುಚ್ಚು ಹಾಕೋದಕ್ಕೆ ಅಂತ 5 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ. ಈಗ ಮತ್ತೆ ಇಲ್ಲಿಗೆ ಬೀಡನ್ನ ಹಾಕ್ಕೊಂಡು ಅದೇ ಥರ ಫ್ಲವರ್ ಪೆಟಲ್ನ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಡಬಲ್ ಸಲ 2 ಸಲ ಕ್ರೋಶೆ ಮೇಲೆ ಸುತ್ತಕೊಂಡು ಸ್ವಲ್ಪ ಲಾಂಗ್ ಆಗಿ ತೊಗೊಳ್ಳಿ. ಲಾಂಗ್ ಆಗಿ ತೊಗೊಂಡ್ರೆ ನಮಗೆ ಫ್ಲವರ್ ಪೆಟಲ್ ಮಾಡೋಕ್ಕೆ ಜಾಗ ಸ್ವಲ್ಪ ಲೆಂತಾಗಿ ಸಿಗುತ್ತೆ. ಸ್ವಲ್ಪ ಲಾಂಗ್ ಆಗಿ ತೊಗೊಂಡು ಟ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ಳೋಣ. ಹೀಗೆ ಸ್ವಲ್ಪ ಲಾಂಗ್ ಇರಲಿ, ಯಾಕೆಂದರೆ ಲೆಂತ್ ಜಾಗ ಬೇಕಲ್ವ ಅದಕ್ಕೆ. ನೋಡಿ 1 2 3 ಚೈನ್ನ ಹಾಕೊಳ್ಳಿ. ಕ್ರೋಶೆ ಮೇಲೆ 2 ಸಲ ದಾರ ತೊಗೊಂಡು ಟ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ರೀತಿ ಬರುತ್ತೆ. ಈ ಥರ ಪೆಟಲ್ ಫ್ಲವರ್ ಪೆಟಲ್ ಥರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕು ಅಂದರೆ ನಾನು ಇಲ್ಲಿ ಹಾರ್ಟ್ ಶೇಪ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಫ್ಲವರ್ ಬೀಡನ್ನ ಹಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಪೂರ್ತಿ ಹಾಕಿ ಕಾಂಟ್ರಾಸ್ಟ್ ಕಲರಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ.